ಒಂದಾನೊಂದು ಕಾಲ ಇತ್ತು. ಪೋಷಕರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಗುರುಗಳ ಆಶ್ರಮಕ್ಕೆ ಕಳಿಸ್ತಿದ್ರು. ಹೀಗೆ ಒಬ್ಬ ಬಾಲಕ ವರದರಾಜನನ್ನು ತನ್ನ ತಂದೆ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಕ್ಕೆ ಬಿಟ್ಟು ಬರ್ತಾರೆ. ಆಶ್ರಮದಲ್ಲಿ ಗುರುಗಳು ಅನ್ಯ ಬಾಲಕರಂತೆ ವರದರಾಜ್ಗೂ ಸಹ ವಿದ್ಯೆಯನ್ನು ಕೊಡಲು ಪ್ರಾರಂಭ ಮಾಡ್ತಾರೆ. ವರದರಾಜ್ ಆಶ್ರಮದಲ್ಲಿ ಅಂತೂ ಇರ್ತಿದ್ದ, ಆದರೆ ಅದರ ಮನಸ್ಸು ಬೇರೆ ಕಡೆಯೇ ಇರ್ತಿತ್ತು. ಗುರುಗಳು ಆತನಿಗೆ ಬೇರೆ ಬೇರೆ ರೀತಿಯಲ್ಲಿ ಕಲಿಸಲು ಪ್ರಯತ್ನ ಪಡ್ತಾರೆ. ಆದರೂ ಆತನಿಗೆ ಯಾವುದೂ ತಿಳಿಯುತ್ತಿರಲಿಲ್ಲ. ಗುರುಗಳು ಏನೆಲ್ಲ ಹೇಳ್ಕೊಡ್ತಿದ್ರು ಆತ ಯಾವುದನ್ನು ಸಹ ನೆನಪಲ್ಲಿ ಇಡ್ತಿರಲಿಲ್ಲ. ಆತನನ್ನು ನೋಡಿ ಆಶ್ರಮದ ಇತರೆ ವಿದ್ಯಾರ್ಥಿಗಳು ಆತನನ್ನು ದಡ್ಡ, ಮೂರ್ಖ ಈ ರೀತಿಯೆಲ್ಲ ಹೇಳಿ ಗೇಲಿ ಮಾಡ್ತಿದ್ರು. ಇದೇ ರೀತಿ ಸುಮಾರು 5 ವರ್ಷಗಳು ಕಳೆಯುತ್ತೆ. ವರದರಾಜನ ಸಹಪಾಠಿಗಳು ಮುಂದೆ ಸಾಗ್ತಿದ್ರು, ಆತ ಮಾತ್ರ ನಿಂತಲ್ಲೇ ನಿಂತು ಬೇರೆ ಯಾವುದೂ ವಿಶೇಷವಾಗಿ ಕಲಿತಿರಲಿಲ್ಲ. ಆತನ ಜೊತೆ ಇದ್ದವರು ಹಾಗೂ ಬಂದವರೆಲ್ಲ ಕಲಿಕೆ ಮುಗಿಸಿ ಮುಂದೆ ಹೋಗ್ತಿದ್ರು. ಆತನ ನಂತರ ಬಂದವರು ಸಹ ವರದರಾಜನನ್ನು ಹಿಂದೆ ಬಿಟ್ಟು ಮುಂದೆ ಸಾಗ್ತಿದ್ರು. ಇದನ್ನು ಗುರುಗಳು ಗಮನಿಸ್ತಾ ಬಂದರು. ಹೀಗೆ ಒಂದು ದಿನ ಸೋಲನ್ನು ಒಪ್ಕೊಂಡ್ರು ಹಾಗೂ ನಿರಾಸೆಯಿಂದ ವರದರಾಜನ ಬಳಿ ಬಂದು ಹೇಳ್ತಾರೆ, ಮಗು ವರದರಾಜ್, ನನಗೆ ತಿಳಿಯುತ್ತೆ ಈ ಓದೋದು ಬರೆಯೋದು ನಿನಗೆ ಸರಿ ಹೊಂದಲ್ಲ. ಎಷ್ಟು ಪ್ರಯತ್ನ ಪಡಬಹುದು ಅಷ್ಟು ನಾನು ಪಟ್ಟಿದ್ದೇನೆ. ಆದರೆ ನನಗನ್ಸುತ್ತೆ ವಿದ್ಯೆ ಅನ್ನೋದು ನಿನ್ನ ಭಾಗ್ಯದಲ್ಲಿ ಬರುವುದಿಲ್ಲ. ಇದಕ್ಕಿಂತ ಒಳ್ಳೆಯದು ನೀನು ನಿನ್ನ ಮನೆಗೆ ಹಿಂದಿರುಗು, ಅಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ನೋಡು. ವರದರಾಜ್ ಹತಾಶನಾಗ್ಬಿಡ್ತಾನೆ. ಗುರುಗಳ ಆ ಮಾತುಗಳನ್ನು ಕೇಳಿ ತನ್ನ ಜೀವನದ ಭವಿಷ್ಯವೇ ಅಂಧಕಾರದಂತೆ ಕಾಣಲು ತೊಡಗುತ್ತೆ ಹಾಗೂ ಆತನಿಗೆ ಈ ರೀತಿಯೂ ಅನಿಸಲು ಶುರುವಾಗುತ್ತೆ. ಆತ ಇದೇ ರೀತಿಯಲ್ಲಿ ಮನೆಗೆ ಹಿಂದಿರುಗಿದರೆ ತನ್ನ ತಂದೆ ತಾಯಿ ಏನೋ ಯೋಚನೆ ಮಾಡಬಹುದು. ಊರಿನ ಜನ ತನ್ನನ್ನು ದಡ್ಡ, ಮೂರ್ಖ ಎಂದು ಗೀಳುವುದು. ವರದರಾಜ್ ಗುರುಗಳ ಮಾತಿನಂತೆ ತನ್ನ ಸರಕುಗಳನ್ನು ಬುತ್ತಿ ಕಟ್ಟಿ ಗುರುಗಳ ಪಾದಸ್ಪರ್ಶ ಮಾಡಿ ಉದಾಸನಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮನೆಗೆ ಹಿಂದಿರುಗಲು ಆತನಿಗೆ ಒಂದು ಚೂರು ಮನಸ್ಸಿಲ್ಲ. ಆದರೆ ಆತನ ಬಳಿ ಬೇರೆ ಯಾವುದೇ ಮಾರ್ಗವೂ ಇರಲಿಲ್ಲ. ಎಲ್ಲಿ ಹೋಗೋದು, ಏನು ಮಾಡೋದು ಆತನಿಗೆ ಏನೂ ತಿಳಿತಿರಲಿಲ್ಲ. ಹಾಗೆ ಸಮಯ ಕಳೆದು ಮಧ್ಯಾಹ್ನ ಆಗುತ್ತೆ. ಊಟಕ್ಕಾಗಿ ಗುರುಗಳು ಸ್ವಲ್ಪ ತಿನ್ನಲು ರೊಟ್ಟಿಯನ್ನು ಕೊಟ್ಟಿದ್ದರು. ಆತನಿಗೂ ಹಸಿದಿತ್ತು. ಹಾಗೆ ನಡೆಯುತ್ತಾ ಹೋದ ರಸ್ತೆಯಲ್ಲಿ ಆತನಿಗೆ ಒಂದು ಬಾವಿ ಕಾಣುತ್ತೆ. ಹಾಗೆ ಗಮನಿಸಿ ನೋಡ್ತಾನೆ, ಬಾವಿಯಿಂದ ನೀರನ್ನು ಸೇದುವಾಗ ಹಗ್ಗದ ಉಜ್ಜಾಟದಿಂದ ಬಾವಿಯ ಸ್ವಲ್ಪ ಭಾಗ ಸವೆದು ಹೋಗಿರೋದನ್ನು ಗಮನಿಸ್ತಾನೆ. ಹಾಗೂ ನೆಲವನ್ನು ನೋಡ್ತಾನೆ. ಹಗ್ಗ ಇಟ್ಟು ನೆಲದ ಮೇಲೂ ಕೂಡ ಹಳ್ಳ ಆಗಿದೆ. ಈ ದೃಶ್ಯ ವರದರಾಜನ ಮನಸ್ಸಲ್ಲಿ ನಾಟಿ ಬಿಡುತ್ತೆ. ಆತ ಯೋಚನೆ ಮಾಡ್ತಾನೆ, ಹಗ್ಗ ಪದೇ ಪದೇ ಎಳೆಯೋದ್ರಿಂದ ಬಾವಿಯ ಭಾಗ ಸವೆದು ಹೋಗುತ್ತೆ ಅನ್ನೋದೇ ಆದರೆ ಕಠಿಣ ಶ್ರಮ ಪಡುವುದರಿಂದ ನಾನು ಕೂಡ ವಿದ್ವಾಂಸನಾಗ್ಬೋದು. ಇಷ್ಟೇ, ಇನ್ನೇನು. ಆತನಿಗೆ ಜ್ಞಾನೋದಯ ಆಗುತ್ತೆ. ಮನಸ್ಸಲ್ಲಿ ಹೇಳ್ಕೊಳ್ತಾನೆ, ನಾನು ಮನಸ್ಸಿಟ್ಟು ಶ್ರಮಪಟ್ಟು ಓದ್ತೇನೆ ಹಾಗೂ ನೋಡಿಯೇ ಬಿಡ್ತಾನೆ, ನನಗೇಕೆ ವಿದ್ಯೆ ಪ್ರಾಪ್ತಿಯಾಗಲ್ಲ ಅಂತ. ವರದರಾಜ್ ನೀರನ್ನು ಮುಖಕ್ಕೆ ಹಾಕಿಕೊಂಡು ಅಲ್ಲಿಂದ ಹೊರಡ್ತಾನೆ. ಈಗ ಆತನಿಗೆ ಬೇರೆ ಯಾವುದೇ ಪ್ರಶ್ನೆಗಳಿಲ್ಲ, ಯಾವುದೇ ಕೊರಗಿಲ್ಲ. ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ವೇಗದ ನಡಿಗೆಯಿಂದ ಆಶ್ರಮಕ್ಕೆ ಮರಳುತ್ತಾನೆ. ಸಂಜೆಯ ಸಮಯ. ಅಲ್ಲಿ ಗುರುಗಳು ಬಾಗಿಲ ಬಳಿ ಬಂದು ನೋಡ್ತಾರೆ. ವರದರಾಜನ ಆ ವೇಗದ ಆತುರದ ನಡಿಗೆಯನ್ನು ನೋಡಿ ಆತ ಏನನ್ನೂ ಮರೆತಿರಬಹುದು, ಅದಕ್ಕಾಗಿ ಮರಳಿ ಬರುತ್ತಿರಬಹುದು ಎಂದು ಯೋಚನೆ ಮಾಡ್ತಾರೆ. ಆತ ಗುರುಗಳ ಬಳಿ ಬಂದು ಪಾದಸ್ಪರ್ಶ ಮಾಡ್ತಾನೆ. ಗುರುಗಳು, ಮಗು, ಏನನ್ನಾದರೂ ಮರೆತಿರುವೆಯಾ? ಅದನ್ನು ತೆಗೆದುಕೊಳ್ಳೋಕೆ ಮರಳಿದೆಯಾ? ವರದರಾಜ್ ನಮ್ರತೆಯಿಂದ ಹೇಳ್ತಾನೆ, ಹೌದು ಗುರುಗಳೇ, ನನ್ನ ವಿದ್ಯೆ ಇಲ್ಲಿ ಕಳೆದು ಹೋಗಿದೆ. ಅದನ್ನು ಅವಶ್ಯವಾಗಿ ಈ ಬಾರಿ ತೆಗೆದುಕೊಂಡು ಹೋಗ್ತೇನೆ. ಈಗ ನನ್ನ ಕಣ್ಣುಗಳು ತೆರೆದಿದೆ. ನಾನು ನಿರ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ನಾನು ಸಂಪೂರ್ಣ ಪರಿಶ್ರಮದಿಂದ ಓದ್ತೇನೆ. ನಿಮಗೆ ಎಂದಿಗೂ ನಿರಾಸೆಯನ್ನು ಉಂಟು ಮಾಡಲ್ಲ. ಗುರುಗಳ ಮನಸ್ಸು ಖುಷಿಯಿಂದ ತುಂಬಿ ಹೋಗುತ್ತೆ. ಬಾಲಕನ ಮುಖದಲ್ಲಿ ಆ ಒಂದು ತೇಜಸ್ಸನ್ನು ನೋಡ್ತಾರೆ ಹಾಗೂ ಹೇಳ್ತಾರೆ, ನೀನು ಹೇಳುತ್ತಿರುವುದನ್ನು ಮಾಡಿ ತೋರಿಸಿದರೆ ನಾನು ನಿಜಕ್ಕೂ ಪ್ರಸನ್ನನಾಗ್ತೇನೆ. ವರದರಾಜ್ ಓದನ್ನು ಶುರು ಮಾಡ್ತಾನೆ. ಆತನ ಹಸಿವು, ನಿದ್ರೆ ಎಲ್ಲಿ ಕಳೆದು ಹೋದುವೋ ತಿಳಿಯಲೇ ಇಲ್ಲ. ದಿನ ರಾತ್ರಿ ಕಠಿಣ ಶ್ರಮ ಪಡ್ತಾನೆ. ನಿದ್ದೆ ಮಾಡಿದರೂ ಎಲ್ಲರಿಗಿಂತ ಬೇಗ ಹೇಳ್ತಿದ್ದ. ಸ್ವಲ್ಪವೂ ಸಮಯ ವ್ಯರ್ಥ ಮಾಡ್ತಿರಲಿಲ್ಲ. ಮುಂದೆ ಹೇಗೆ ಆಗುತ್ತೆ ಅಂದರೆ, ಯಾವ ಪಾಠಗಳು ಆತನಿಗೆ ಪರ್ವತ ಹತ್ತುವಷ್ಟು ಕಠಿಣ ಅನಿಸುತ್ತಿತ್ತೋ ಈಗ ಅವೆಲ್ಲವೂ ಆತನಿಗೆ ಸುಲಭವೆನಿಸತೊಡಗುತ್ತೆ. ಗುರುಗಳು ಹಾಗೂ ಅನ್ಯ ಬಾಲಕರು ವರದರಾಜನ ಬಳಿ ಬಂದು ಆತನ ಪರಿವರ್ತನೆಯನ್ನು ನೋಡಿ ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಹೀಗೆ ವರದರಾಜ್ ವಿದ್ಯೆಯಲ್ಲಿ ಮಹಾ ಪಂಡಿತನಾಗುವ ದಿನಗಳು ಕಾಣತೊಡಗುತ್ತೆ. ಮುಂದೆ ಒಂದು ದಿನ ಮಹಾ ವಿದ್ವಾಂಸನೇ ಆಗಿಬಿಡ್ತಾನೆ. ಸ್ನೇಹಿತರೆ, ಈ ಒಂದು ಚಿಕ್ಕ ಕಥೆಯಿಂದ ಬಹಳಷ್ಟು ಕಲಿಯಲು ಸಿಗುತ್ತೆ. ಹೇಗೆ ಹಗ್ಗದ ನಿರಂತರ ಉಜ್ಜಾಡದಿಂದ ಬಾವಿಯ ಮೇಲೆ ಗುಳಿ ಬೀಳುತ್ತೋ, ಹೇಗೆ ಕಠಿಣ ಪರಿಶ್ರಮದಿಂದ ವರದರಾಜ್ ಮಹಾನ್ ವಿದ್ವಾಂಸನಾದನೋ, ಹಾಗೆ ನಾವು ಸಹ ಜೀವನದಲ್ಲಿ ಶ್ರಮ ಪಟ್ಟರೆ ಮುಂದೆ ಸಾಧನೆ ಫಲ ಖಂಡಿತ ಕಾಣಬಹುದು. ನಮಸ್ಕಾರ.